ಇಂಡಿಯಾದಲ್ಲಿ 2 ವೀಲರ್ 4 ವೀಲರ್ ಕಮರ್ಷಿಯಲ್ ವೆಹಿಕಲ್ಸ್ ಈ ತರ ಪ್ರತಿಯೊಂದು ವೆಹಿಕಲ್ಗೂ ಮಾರ್ಕೆಟ್ ಶೇರ್ ಇದೆ. ಅದರಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಹೋಲ್ಡ್ ಮಾಡ್ತಾ ಇರೋದು 2 ವೀಲರ್ಸ್ನೇ 73% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ 2024 ಅಲ್ಲಿ ನೋಡ್ಕೊಂಡ್ರೆ 1,80,00,000 2 ವೀಲರ್ ಸೇಲ್ ಆಗಿದ್ದಾವೆ ಬರೀ ಇಂಡಿಯಾದಲ್ಲಿ ಮಾತ್ರನೇ. ಅದರಲ್ಲಿ 14 ಲ್ಯಾಕ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ ಆಗಿದ್ದಾವೆ. ಇಯರ್ ಆನ್ ಇಯರ್ ಅಲ್ಲಿ ನೋಡ್ಕೊಂಡ್ರೆ 33% ಇನ್ಕ್ರೀಸ್ ಆಗಿದೆ. ಜೊತೆಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸೆಗ್ಮೆಂಟ್ ಕೂಡ ಇದೇ ಆಗಿದೆ. ಈ ಸೆಗ್ಮೆಂಟ್ ಇಂದ ಒಂದು ಹೊಸ IPO ಬಂದಿದೆ, ಅದೇ ಏತರ್ ಎನರ್ಜಿ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಈ ಏತರ್ ಎನರ್ಜಿ IPO ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಇವರು ಬಿಸ್ನೆಸ್ ಏನ್ ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲ್ಸ್ ಯಾವ ತರ ಇದೆ, ಕಮಿಂಗ್ ಟೈಮಲ್ಲಿ ಯಾವ ತರ ಗ್ರೋ ಆಗ್ಬೋದು ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಈ ಕಂಪನಿನ 2013 ಅಲ್ಲಿ ಶುರು ಮಾಡ್ತಾರೆ. ತರುಣ್ ಮೆಹ್ತಾ ಮತ್ತೆ ಸ್ವಪ್ನಿಲ್ ಜೈನ್ ಇವರಿಬ್ರು ಈ ಕಂಪನಿನ ಶುರು ಮಾಡ್ತಾರೆ. IIT ಮಡ್ರಾಸ್ ಅಲ್ಲಿ ಗ್ರಾಜುಯೇಷನ್ ಮಾಡ್ತಾರೆ. ಈ ಗ್ರಾಜುಯೇಷನ್ ಟೈಮಲ್ಲಿ ಕಾಲೇಜಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಬ್ಯಾಟ್ರೀಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲೇ ಯೋಚನೆ ಮಾಡ್ತಾರೆ, ಇಂಡಿಯಾದಲ್ಲಿ ಯಾರೂ ಬೆಟರ್ ಕ್ವಾಲಿಟಿಯಲ್ಲಿ ಈ ಎಲೆಕ್ಟ್ರಾನಿಕ್ 2 ವೀಲರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ ಅಂತ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಇವರು ಟೆಸ್ಲಾನ ನೋಡಿ ಸಹ ಇನ್ಸ್ಪೈರ್ ಆಗ್ತಾರೆ. ನಾವು ಸಹ ಇದೇ ತರ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ 2013ಗೆಲ್ಲ ಏತರ್ ಎನರ್ಜಿ ಅಂತ ಕಂಪನಿನ ಶುರು ಮಾಡಿ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ. ವಿತಿನ್ 3 ಇಯರ್ಸ್ ಅಲ್ಲಿ 2016 ಅಲ್ಲಿ S340 ಅನ್ನೋ ಮಾಡೆಲ್ ನ ಲಾಂಚ್ ಮಾಡ್ತಾರೆ. ಈ ಮಾಡೆಲ್ ನೋಡ್ಕೊಂಡ್ರೆ ತುಂಬಾನೇ ಸಕ್ಸಸ್ ಆಯ್ತು. ಈ ಮಾಡೆಲ್ ಇಷ್ಟು ಸಕ್ಸಸ್ ಆಗ್ತಿದ್ದಂಗೆ 2016 ಅಲ್ಲೇ ಈ ಫ್ಲಿಪ್ಕಾರ್ಟ್ ಫೌಂಡರ್ ಆದ ಸಚಿನ್ ಬನ್ಸಾಲ್ ಮತ್ತೆ ಬಿನ್ನಿ ಬನ್ಸಾಲ್ ಇವರಿಬ್ರು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮತ್ತೆ ಅದೇ ಟೈಮಲ್ಲೇ ಹೀರೋ ಮೋಟಾರ್ ಕಾರ್ಪ್ ಇವರು ಇಂಡಿಯಾದಲ್ಲೇನೆ 34% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ 2 ವೀಲರ್ ಸೆಗ್ಮೆಂಟ್ ಅಲ್ಲಿ. ಇವರು ಸಹ ಏತರ್ ಎನರ್ಜಿ ಬಿಸ್ನೆಸ್ ಇಷ್ಟ ಆಗಿ ಇವ್ರ ಜೊತೆ ಪಾರ್ಟ್ನರ್ ಆಗ್ತಾರೆ. ಸ್ವಲ್ಪ ಗ್ರೋ ಆಗೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಹೀರೋ ಮೋಟಾರ್ ಕಾರ್ಪ್ ಹತ್ರ 38% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ ಈ ಕಂಪನಿಯಲ್ಲಿ. ನೆಕ್ಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದ್ಮೇಲೆ ಬರೀ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರನೇ ಅಲ್ಲ, ಡಿಸೈನ್, ಡೆವಲಪಿಂಗ್, ಸೆಲ್ಲಿಂಗ್, ಸರ್ವಿಸಸ್, ಸಾಫ್ಟ್ವೇರ್, ಬ್ಯಾಟರೀಸ್, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಈ ತರ ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲೂ ಇವ್ರು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಡಿಯಾದಲ್ಲಿ ಫಸ್ಟ್ ಸ್ಮಾರ್ಟ್ ಸ್ಕೂಟರ್ ನ ಲಾಂಚ್ ಮಾಡ್ತಾರೆ. ಇದ್ರಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಹೊಸ ಹೊಸ ಫೀಚರ್ಸ್ ನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ. ಇದರಲ್ಲಿ 7 ಇಂಚ್ ಟಚ್ ಸ್ಕ್ರೀನ್ ಇರುತ್ತೆ, ನೇವಿಗೇಷನ್ ಇರುತ್ತೆ, ಗೂಗಲ್ ಮ್ಯಾಪ್ಸ್ ಇರುತ್ತೆ, ಬ್ಲೂಟೂತ್, ಮೈಕ್ರೋಫೋನ್, ರಿಮೋಟ್ ಮಾನಿಟರ್ ಈ ತರ ತುಂಬಾನೇ ಹೊಸ ಅಡ್ವಾನ್ಸ್ ಫೀಚರ್ಸ್ ಅಲ್ಲಿ ಸ್ಕೂಟರ್ಸ್ ನ ಲಾಂಚ್ ಮಾಡ್ತಾರೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 6 ಮಾಡೆಲ್ಸ್ ನ ಲಾಂಚ್ ಮಾಡಿದ್ದಾರೆ. ಈ 3 ಮಾಡೆಲ್ಸ್ ಅಲ್ಲಿ ತುಂಬಾನೇ ಫಾಸ್ಟ್ ಆಗಿ ಸೇಲ್ಸ್ ನಡೀತಾ ಇದೆ. ಇವಾಗ ಏತರ್ 450X, ಏತರ್ 450S, ಏತರ್ 450 ಎಪಿಕ್ಸ್ ಈ 3 ಮಾಡೆಲ್ಸ್ ಆದ್ರೆ ತುಂಬಾನೇ ಫಾಸ್ಟ್ ಆಗಿ ಸೇಲ್ಸ್ ನಡೀತಾ ಇದೆ. ಅದಾದ್ಮೇಲೆ ಇವೆಲ್ಲ ಫ್ಲಾಗ್ಶಿಪ್ ಹೈ ಪರ್ಫಾರ್ಮೆನ್ಸ್ ಮಾಡೆಲ್, ಜೊತೆಗೆ ಅಫೋರ್ಡಬಲ್ ಅಲ್ಲೂ ಇದೆ. ಅದಾದ್ಮೇಲೆ ಸ್ಪೆಷಲ್ ಎಡಿಷನ್ಸ್ ಕೂಡ ಇದಾವೆ. ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಅಲ್ಲಿ ಬರ್ತಾ ಇರೋದಕ್ಕೆ ಇವೆಲ್ಲ ಫಾಸ್ಟ್ ಆಗಿ ಸೇಲ್ಸ್ ನಡೀತಾ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ಮೇಲೆ ಈ ಚಾರ್ಜಿಂಗ್ ಸ್ಟೇಷನ್ಸ್ ಬಗ್ಗೆ ಸಪರೇಟ್ ಆಗಿ ಮಾತಾಡ್ಕೊಳ್ಳೇಬೇಕು. ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಅಬೌವ್ 2500 ಚಾರ್ಜಿಂಗ್ ಸ್ಟೇಷನ್ಸ್ ಇದಾವೆ. ಮತ್ತೆ 100+ ಸಿಟೀಸ್ ಅಲ್ಲಿ ಇವ್ರ ಪ್ರೆಸೆನ್ಸ್ ಇದೆ. ಜೊತೆಗೆ ಇವರು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ವಿತಿನ್ 1 ಅವರ್ ಅಲ್ಲಿ 80% ಚಾರ್ಜ್ ಆಗುತ್ತೆ ಅಂತ ಕೂಡ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಏತರ್ ಸ್ಕೂಟರ್ಸ್ನ ಬಳಸ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ, ಬ್ಯಾಟ್ರೀಸ್ ರಿಲೇಟೆಡ್ ಆಗಿ ನಿಮ್ಮ ಒಪಿನಿಯನ್ ಏನಿದೆ, ಸಮ್ಮರ್ ಅಲ್ಲಿ ಏನಾದರೂ ಹೀಟ್ ಬರುತ್ತಾ ಇಲ್ವಾ, ಅದಾದ್ಮೇಲೆ ಚಾರ್ಜಿಂಗ್ ಸ್ಟೇಷನ್ಸ್ ರಿಲೇಟೆಡ್ ಆಗು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಅದರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮತ್ತೆ ಆಗ್ಲೇ ಮಾತಾಡ್ಕೊಂಡಂಗೆ ಇವರು ಸಾಫ್ಟ್ವೇರ್ ರಿಲೇಟೆಡ್ ಆಗು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಇವಾಗ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಏತರ್ ಆಪ್ ನ ಲಾಂಚ್ ಮಾಡಿದ್ದಾರೆ. ಸ್ಮಾರ್ಟ್ ಅಲರ್ಟ್ ನ, ರೈಡ್ ಮೋಡ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಇವನ್ನೆಲ್ಲ ಅಡಿಷನಲ್ ಆಗಿ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಅಲ್ಲಿ ಇದನ್ನ ಪ್ರೊವೈಡ್ ಮಾಡ್ತಾರೆ. ಇದರಿಂದ ಕೂಡ ಇವ್ರಿಗೆ ಅಡಿಷನಲ್ ಆಗಿ ರೆವೆನ್ಯೂಸ್ ಬರುತ್ತೆ. ಮತ್ತೆ ಇವ್ರ ವರ್ಕ್ ಫೋರ್ಸ್ ಅಲ್ಲಿ ಅರ್ಧ ಭಾಗ ಎಂಪ್ಲಾಯೀಸ್ ನ ಈ R&D ಗೆ ಬಳಸ್ತಾ ಇದ್ದಾರೆ. ಮತ್ತೆ ಲಾಸ್ಟ್ ಇಯರ್ ಅಲ್ಲಿ ಫಸ್ಟ್ 9 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ 238 crores R&D ಗೆ ಬಳಸಿದೀವಿ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 45 ಪೇಟೆಂಟ್ಸ್ ಗೆ ರಿಜಿಸ್ಟರ್ ಮಾಡಿದ್ದಾರೆ. ಮತ್ತೆ ಅಡಿಷನಲ್ ಆಗಿ 300 ಪೇಟೆಂಟ್ಸ್ ಫೈಲ್ ಮಾಡಿದ್ದಾರೆ. ಇವಾಗ ಅಪ್ರೂವಲ್ ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ 300 ಟ್ರೇಡ್ ಮಾರ್ಕ್ಸ್ ಫೈಲ್ ಮಾಡಿದ್ದಾರೆ. ಇವಾಗ ಒಂದ್ಸಲ ಇಮೇಜ್ ನ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಎಷ್ಟು % ಫೈಲ್ ಮಾಡಿದರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ.
ಯಾಕಂದ್ರೆ ಇವರು ಶುರು ಟೈಮಿಂದನೂ ತುಂಬಾ ಅಡ್ವಾನ್ಸ್ ಫೀಚರ್ಸ್ನ ತರೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ R&D ರಿಲೇಟೆಡ್ ಆಗಿ ನೋಡ್ಕೊಂಡ್ರು ಅರ್ಧ ಎಂಪ್ಲಾಯೀಸ್ನ R&Dಗೆ ಬಳಸ್ತಾ ಇದ್ದಾರೆ. ಅದಕ್ಕೋಸ್ಕರ ಟೆಕ್ನಾಲಜಿ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಅಷ್ಟೇ ಇನ್ನ ಏನೇನು ಫೀಚರ್ಸ್ನ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ ಇವ್ರ ಬೈಕ್ಸ್ ಅಲ್ಲಿ ಅಂತ. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಬಗ್ಗೆ ಮಾತಾಡ್ಕೊಂಡ್ರೆ ತಮಿಳ್ನಾಡಲ್ಲಿ ಹೊಸೂರ್ ಅಂತ ಪ್ಲೇಸ್ ಇದೆ ಅಲ್ಲ, ಅಲ್ಲಿ ಒಂದು ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ಇವ್ರಿಗೆ. ಇದರಲ್ಲಿ ಇವ್ರ ಪ್ರೊಡಕ್ಷನ್ ಕೆಪಾಸಿಟಿ ನೋಡ್ಕೊಂಡ್ರೆ 4,20,000 ಆನ್ಯುಯಲ್ ಕೆಪಾಸಿಟಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ಛತ್ರಪತಿ ಸಂಭಾಜಿ ನಗರ್ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಅಡಿಷನಲ್ ಆಗಿ ಹೊಸ ಪ್ಲಾಂಟ್ ರೆಡಿ ಆಗ್ತಾ ಇದೆ ಅಂತ ಕೂಡ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ರೀಸೆಂಟ್ ಆಗಿ ಓಲಾ ಕಂಪನಿ ಏನಕ್ಕೆ ಫಾಲ್ ಆಗ್ತಾ ಬಂತ ಹೇಳಿ, ಒಂದು ಸರ್ವಿಸ್ ಸೆಂಟರ್ ಅಲ್ಲಿ ಪ್ರಾಪರ್ ಆಗಿ ರೆಸ್ಪಾನ್ಸ್ ಇಲ್ಲದೆ ಈ ತರ ಕರೆಕ್ಟ್ ಆಗ್ತಾ ಬಂತು. ಇವಾಗ ಎಂದೇ ಆಗಲಿ ಯಾವುದೇ ಕಾರ್ ಕಂಪನಿ ಆಗಲಿ, ಟೂ ವೀಲರ್ ಆಗಲಿ, ಯಾವುದೇ ಒಂದು ಕಂಪನಿ ನೋಡ್ಕೊಂಡ್ರು ಸರ್ವಿಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವರು ಅಷ್ಟೇ ಸರ್ವಿಸ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಇವ್ರಿಗೆ ಪ್ರೆಸೆಂಟ್ ಎಷ್ಟು ಸರ್ವಿಸ್ ಸೆಂಟರ್ಸ್ ಇದೆ ಅಂತ ನೋಡ್ಕೊಂಡ್ರೆ 265 ಸರ್ವಿಸ್ ಸೆಂಟರ್ಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಇವರು ಬರೀ ಟೂ ವೀಲರ್ಸ್ ನ ಮಾತ್ರನೆಲ್ಲ ಸೆಲ್ ಮಾಡ್ತಾ ಇರೋದು, ಸ್ವಲ್ಪ ಆಕ್ಸೆಸರೀಸ್ ನ ಕೂಡ ಸೆಲ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಆಕ್ಸೆಸರೀಸ್ ಅಂತ ನೋಡ್ಕೊಂಡ್ರೆ, ಒಂದು ಸ್ಮಾರ್ಟ್ ಎಲಿಮೆಂಟ್ ನ ಸೆಲ್ ಮಾಡ್ತಾರೆ. ಇದ್ರಲ್ಲೆಲ್ಲ ತುಂಬಾನೇ ಅಡ್ವಾನ್ಸ್ ಫೀಚರ್ಸ್ ಇದಾವೆ. ಇವಾಗ ಮ್ಯೂಸಿಕ್ ಶೇರಿಂಗ್ ಇರುತ್ತೆ, ಮತ್ತೆ ಕಾಲ್ ಕಂಟ್ರೋಲ್ ಇರುತ್ತೆ, ಅದಾದ್ಮೇಲೆ ಆಟೋವೇ ಡಿಟೆಕ್ಟ್ ಇರುತ್ತೆ. ಇವಾಗ ನಾವು ಹೆಲ್ಮೆಟ್ ಹಾಕಿದ್ರೆ ಅದು ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡ್ತಿದೆ. ಈ ತರ ತುಂಬಾನೇ ಅಡ್ವಾನ್ಸ್ ಫೀಚರ್ಸ್ ಅಲ್ಲಿ ಇವರು ಹೆಲ್ಮೆಟ್ ನ ತಂದಿದ್ದಾರೆ. ಇದ್ರ ಜೊತೆಗೆ ಬಾಡಿ ಗಾರ್ಡ್, ಬ್ಯಾಕ್ ರೆಸ್ಟ್, ಟೈರ್ ಇನ್ಫ್ಲೇಟರ್, ಸ್ಕೂಟರ್ ಕವರ್, ಈ ತರ ತುಂಬಾ ಆಕ್ಸೆಸರೀಸ್ ನ ಇವರು ಸೆಲ್ ಮಾಡ್ತಾ ಇದ್ದಾರೆ. ಇವಾಗ ಫ್ರೆಂಡ್ಸ್, ಇದುವರೆಗೂ ಇವ್ರ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ತರ ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅವ್ರಿಗೂ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಇವಾಗ ಫಿನಾನ್ಷಿಯಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಈ ಕಂಪನಿಯಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡ್ಕೊಂಡ್ರೆ 0.88% ಇದೆ. ಈ ಕಂಪನಿಯಲ್ಲಿ ಡೆಟ್ ತುಂಬಾನೇ ಕಮ್ಮಿ ಇದೆ. ಈ ತರ 0.88% ಇದ್ರೆ ಇದು ಕಂಪ್ಲೀಟ್ಲಿ ನೆಗ್ಲಿಜಿಬಲ್. ನೆಕ್ಸ್ಟ್ ಇವಾಗ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಲಾಸ್ಟ್ 3 ಇಯರ್ಸ್ ಅಲ್ಲಿ ರೆವೆನ್ಯೂಸ್ ಅಂತೂ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. 2022 ಅಲ್ಲಿ ನೋಡ್ಕೊಂಡ್ರೆ ರೆವೆನ್ಯೂಸ್ ಫ್ರಮ್ ಆಪರೇಷನ್ಸ್ 409 crores ರೆವೆನ್ಯೂಸ್ ಬಂದಿದೆ. 2023ಗೆಲ್ಲ ತುಂಬಾನೇ ಇನ್ಕ್ರೀಸ್ ಆಗಿದೆ. 2023 ಅಲ್ಲಾದ್ರೆ 1,781 crores ರೆವೆನ್ಯೂಸ್ ಬಂದಿದೆ. 2024 ಅಲ್ಲಾದ್ರೆ 2,754 crores ರೆವೆನ್ಯೂಸ್ ಬಂದಿದೆ. ಇವಾಗ ಇವ್ರ ರೆವೆನ್ಯೂಸ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಇದೊಂದು ಲಾಸ್ ಮೇಕಿಂಗ್ ಕಂಪನಿ. ಅದಕ್ಕೋಸ್ಕರ ಇವಾಗ ರಿಟೇಲ್ ಕೋಟಾದಲ್ಲಿ ನೋಡ್ಕೊಂಡ್ರೆ 10% ಅಲೋಕೇಶನ್ ಮಾತ್ರನೇ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಇವ್ರ ರೆವೆನ್ಯೂಸ್ ನೋಡ್ಕೊಂಡ್ರೆ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ. ಮತ್ತೆ ಎಬಿಟಾ ಮಾರ್ಜಿನ್ಸ್ ನೋಡ್ಕೊಂಡ್ರೆ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ ಲಾಸಸ್ ನೋಡ್ಕೊಂಡ್ರೆ ಪ್ರತಿ ವರ್ಷ ಕಮ್ಮಿ ಆಗ್ತಾನೆ ಇದೆ. ಅದೇ ತರ ಇವ್ರ ಸೇಲ್ಸ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಇದೇ ತರ ಫ್ಯೂಚರ್ ಅಲ್ಲೂ ಸಹ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋದ್ರೆ ಇವರು ಸಹ ಪ್ರಾಫಿಟ್ಗೆ ಟರ್ನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇವಾಗ ಇವರು ಲಾಸ್ ಮೇಕಿಂಗ್ ಕಂಪನಿ ಆಗಿರೋದಕ್ಕೋಸ್ಕರ ರಿಟೇಲ್ ಅಲೋಕೇಶನ್ ಅಲ್ಲಿ ಬರೀ 10% ಮಾತ್ರನೇ ಇರೋದು. ನೆಕ್ಸ್ಟ್ ಇವಾಗ IPO ಡೀಟೇಲ್ಸ್ ನೋಡ್ಕೊಂಡ್ರೆ ಈ IPO ಮುಖಾಂತರ 2,981 crores ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ OFS ನೋಡ್ಕೊಂಡ್ರೆ 354 crores ರೈಸ್ ಮಾಡ್ತಾ ಇದ್ದಾರೆ. ಇವಾಗ ಈ OFS ಮುಖಾಂತರ ಏನ್ ರೈಸ್ ಮಾಡ್ತಾರೆ, ಇದು ಕಂಪ್ಲೀಟ್ಲಿ ಪ್ರಮೋಟರ್ಗೆ ಹೋಗುತ್ತೆ. ಯಾಕಂದ್ರೆ ಪ್ರಮೋಟರ್ ಈ ಕಂಪನಿಯಲ್ಲಿ ಅವ್ರ ಸ್ಟೇಕ್ನ ಡೈಲ್ಯೂಟ್ ಮಾಡಿದ್ದಾರೆ, ಅದಕ್ಕೋಸ್ಕರ. ಮತ್ತೆ ಇವಾಗ ಫ್ರೆಶ್ ಇಶ್ಯೂ ಅಲ್ಲಿ ನೋಡ್ಕೊಂಡ್ರೆ 2,626 crores ರೈಸ್ ಮಾಡ್ತಾ ಇದ್ದಾರೆ. ಇದ್ರಲ್ಲಾದ್ರೆ ಇವಾಗ ಈ ದುಡ್ಡನ್ನ ಏನ್ ರೈಸ್ ಮಾಡ್ತಾರೋ ಇದು ಕಂಪ್ಲೀಟ್ಲಿ ಕಂಪನಿಗೆ ಹೋಗುತ್ತೆ. ಈ ಕಂಪನಿಗೆ ಹೋಗಿದ್ದ ದುಡ್ಡು ಏನ್ ಮಾಡ್ತಾರೆ ಅಂತ ಅಂದ್ರೆ ಕಮಿಂಗ್ ಟೈಮಲ್ಲಿ ಎಕ್ಸ್ಪಾನ್ಷನ್ ರಿಲೇಟೆಡ್ ಆಗಿ ಈ ದುಡ್ಡನ್ನ ಬಳಸ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ IPO ಲಾಟ್ ಸೈಜ್ ನೋಡ್ಕೊಂಡ್ರೆ ಇವಾಗ ಒಂದು ಲಾಟ್ ಅಪ್ಲೈ ಮಾಡಬೇಕು ಅಂದ್ರೆ ಮಿನಿಮಮ್ 14,766 rupees ಬೇಕಾಗುತ್ತೆ. ಒಂದು ಲಾಟಲ್ಲಿ 46 ಶೇರ್ಸ್ ಇರುತ್ತೆ. ಮತ್ತೆ ಮ್ಯಾಕ್ಸಿಮಮ್ 13 ಲಾಟ್ಸ್ವರೆಗೂ ಅಪ್ಲೈ ಮಾಡ್ಬೋದು. 13 ಲಾಟ್ಸ್ಗೆ 1,91,958 rupees ಬೇಕಾಗುತ್ತೆ ರಿಟೇಲ್ ಕೋಟಾದಲ್ಲಿ. ಮತ್ತೆ ಅದಾದ್ಮೇಲೆ ಈ IPO ನೋಡ್ಕೊಂಡ್ರೆ 28 ಏಪ್ರಿಲ್ ಓಪನ್ ಆಗುತ್ತೆ. ಮತ್ತೆ 30 ಏಪ್ರಿಲ್ಗೆಲ್ಲ ಕ್ಲೋಸ್ ಆಗುತ್ತೆ. ಲಿಸ್ಟಿಂಗ್ ಯಾವಾಗ ಆಗುತ್ತೆ ಅಂದರೆ 6th ಮೇಗೆ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ನೋಡೋಣ ಇವರು ಇನ್ವೆಸ್ಟರ್ಸ್ಗೆ ಎಷ್ಟು ಲಿಸ್ಟಿಂಗ್ ಏನ್ಸ್ ಕೊಡ್ತಾರೆ ಅಂತ. ಅದಾದಮೇಲೆ ಅಲಾಟ್ಮೆಂಟ್ ಪ್ರಪೋರ್ಷನ್ಸ್ ನೋಡಿಕೊಂಡ್ರೆ QABಸ್ಗಾದರೆ 75% ಅಲೋಕೇಶನ್ ಇದೆ. NISಗಾದರೆ 15% ಅಲಾಟ್ಮೆಂಟ್ ಇದೆ. ಇವಾಗ ರಿಟೇಲರ್ಸ್ ನೋಡಿ 10% ಮಾತ್ರನೇ ಅಲೋಕೇಶನ್ ಇರೋದು. ಯಾಕಂತ ಅಂದರೆ ಇದೊಂದು ಲಾಸ್ ಮೇಕಿಂಗ್ ಕಂಪನಿ ಅಲ್ಲ, ಅದಕ್ಕೋಸ್ಕರ ಸೆಬಿ ರೂಲ್ಸ್ ಪ್ರಕಾರ ಯಾವುದೇ ಒಂದು ಲಾಸ್ ಮೇಕಿಂಗ್ ಕಂಪನಿ ಮಾರ್ಕೆಟ್ಗೆ ಲಿಸ್ಟ್ ಆಗಿದ್ರು ಕಮಿಂಗ್ ಟೈಮಲ್ಲಿ ರಿಟೇಲರ್ಸ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಈ ಥರ ಅಲೋಕೇಶನ್ನ ಕಮ್ಮಿ ಮಾಡೋದು. ಇದೇ ಥರ ಓಲಾ ಕಂಪನಿಯಲ್ಲೂ ಮಾತಾಡ್ಕೊಂಡಿದ್ವಿ. ಯಾಕಂದರೆ ಓಲಾ ಕಂಪನಿನೂ ಅಷ್ಟೇ ಒಂದು ಲಾಸ್ ಮೇಕಿಂಗ್ ಕಂಪನಿ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಮಾತಾಡ್ಕೊಂಡ್ವಿ. ಇವಾಗ ಈ ಸೆಗ್ಮೆಂಟಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ವರ್ಕ್ ಮಾಡ್ತಾ ಇದ್ದಾವೆ. ಇವಾಗ ಓಲಾ ಎಲೆಕ್ಟ್ರಿಕ್ ಇದೆ,
TVS ಮೋಟರ್ಸ್ ಇದೆ, ಏತರ್ ಎನರ್ಜಿ ಇದೆ, ಬಜಾಜ್ ಆಟೋ ಇದೆ, ಹೀರೋ ಮೋಟಾರ್ ಕಾಪ್ ಇದೆ. ಈ ಥರ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಈ ಟೂ ವೀಲರ್ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ ಯಾರಿಗೆ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇದೆ ಅಂತ ನೋಡಿಕೊಂಡ್ರೆ ಓಲಾ ಎಲೆಕ್ಟ್ರಿಕ್ ಅವ್ರಿಗೆ 35% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. TVS ಮೋಟರ್ಸ್ ಅವರಾದರೆ 21% ಮಾರ್ಕೆಟ್ ಶೇರ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಏತರ್ ಎನರ್ಜಿಗೆ ನೋಡಿಕೊಂಡ್ರೆ 13% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಬಜಾಜ್ ಆಟೋದವರು 7 to 8% ಮಾರ್ಕೆಟ್ ಶೇರ್, ಹೀರೋ ಎಲೆಕ್ಟ್ರಿಕ್ ಅವರಾದರೆ 6 to 7% ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಈ ಥರ ತುಂಬಾ ಕಂಪನೀಸ್ ಇದೇ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಈ ಕಂಪನೀಸಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಕಾಂಪಿಟೇಷನ್ ಕೂಡ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಪ್ರತಿಯೊಂದು ಕಂಪನಿನೂ ಯಾವ ಥರ ಗ್ರೋ ಆಗ್ತಾರೆ ಅಂತ. ಮತ್ತೆ ಈಗಾಗಲೇ ನಾವು ಏನೇನು ದೊಡ್ಡ ದೊಡ್ಡ ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ವಿ, ಇವರು ಸಹ ಈಗಾಗಲೇ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಅವೆಲ್ಲನೂ ತುಂಬಾ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೇಲ್ಸ್ ಕೂಡ ಅದೇ ಥರನೇ ಪೋಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಇವಾಗ ಕಮಿಂಗ್ ಟೈಮಲ್ಲಿ ಏತರ್ ಅವರು ಲಿಸ್ಟ್ ಆದಮೇಲೆ ಯಾವ ಥರ ಸೇಲ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಫ್ರೆಂಡ್ಸ್, ಇವಾಗ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇದ್ದೀರಾ ಅಂದರೆ ನಾನು ಶೇರ್ ಮಾಡ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗ್ತಿದೆ ಅಂತ ಅನ್ಕೊತೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳಿದ್ದ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಚಾನಲಲ್ಲಿ ತುಂಬ ಇದೆ, ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ ಯು.